ತಂಬಿ ದೊರೆ ಒಳ್ಳೆಯ ಕಾರ್ಪೆಂಟರ್. ಒಳ್ಳೆಯ ಸಂಪಾದನೆ ಇದ್ದರೂ ಕಿತ್ತು ತಿನ್ನೋ ಬಡತನ. ಅದಕ್ಕೆ ಕಾರಣ ಅವನ ಕುಡಿತ. ದೊರೆಗೆ ಇಬ್ಬರು ಮಕ್ಕಳು, ಶಾಂತಿ ಮತ್ತೆ ರಾಜ. ರಾಜ ತಂದೆಗೆ ತಕ್ಕ ಮಗ. ಕುಡಿತ ಇಲ್ಲದಿದ್ದರೂ ಜೂಜುಕೋರ. ಶಾಂತಿಗೆ 15-16 ವರ್ಷ ಆಗಿದ್ದಾಗ ದೂರದ ಊರಿನಿಂದ ಯಾರೋ ಒಂದು ದಿನ ಬಂದು, ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡಿ, ಚೆನ್ನಾಗಿ ನೋಡಿಕೊಳ್ತೀವಿ. ನಮಗೆ ಹೆಣ್ಣು ಮಕ್ಕಳು ಇಲ್ಲ, 3 ಗಂಡು ಮಕ್ಕಳೇ, ನಿಮ್ಮ ಮಗಳನ್ನು ನಮ್ಮ ಮಗಳು ಅಂತ ನೋಡ್ಕೋತೀವಿ ಅಂತ ಹೇಳಿದಾಗ, ದೊರೆ ನನ್ನ ಹತ್ತಿರ 10 ರೂಪಾಯಿ ಇಲ್ಲ, ಸದ್ಯಕ್ಕೆ ಆಗಲ್ಲ, 1 ವರ್ಷ ಆದ ಮೇಲೆ ಬೇಕಾದರೆ ನೋಡೋಣ ಅಂತ ಹೇಳಿದ. ನೀವು 10 ರೂಪಾಯಿ ಸಹ ಖರ್ಚು ಮಾಡೋದು ಬೇಡ, ಒಂದು ದೇವಸ್ಥಾನದಲ್ಲೋ ಚರ್ಚ್ನಲ್ಲೋ ಮದುವೆ ಮಾಡಿಕೊಡಿ ಅಂದಾಗ, ದೊರೆ ನಮ್ಮ ಖರ್ಚು ಇದ್ದೇ ಇರತ್ತಲ್ಲ ಅಂತ ರಾಗ ತೆಗೆದ. ಅದಕ್ಕೂ ಯೋಚನೆ ಮಾಡಬೇಡಿ, ನಿಮ್ಮ ಖರ್ಚು ನಾವೇ ನೋಡ್ಕೋತೀವಿ ಅಂದರು. ದೊರೆ ತಕ್ಷಣ ಒಪ್ಪಿದ. ಆಗ ತಾನೆ ದೋಸೆ ಹಿಟ್ಟು ತಗೊಂಡು ಒಳಗೆ ಬಂದ ಶಾಂತಿಯನ್ನ ನೋಡಿ ಹತ್ತಿರಕ್ಕೆ ಕರೆದು, ಇವನು ಶ್ರೀನಿವಾಸ ಸೀನ, ಇವನು ನಾಗರಾಜ್ ನಾಗ, ಇವನು ಕುಮಾರ. ನಾನು ಇವರ ಅಮ್ಮ ರಾಣಿ. ನನ್ನ ಕೊನೆ ಮಗ ಕುಮಾರ ನಿನ್ನ ತುಂಬಾ ಇಷ್ಟಪಟ್ಟಿದ್ದಾನಂತೆ. ಇವನು ಇದೇ ಊರಲ್ಲಿ ಬಿಲ್ಡಿಂಗ್ ಕೆಲಸ ಮಾಡೋದು. ನಿಮ್ಮ ಅಪ್ಪಾನು ಒಪ್ಪಿದ್ದಾರೆ ಅಂದಾಗ, ಒಪ್ಪಿದ್ದಾರೆ ಎಂದರೆ ಮದುವೆನಾ ನನಗ ಅಂತ ಪಾಪ ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನೆ ಮುಖದಲ್ಲಿ ಯಾವ ಬದಲಾವಣೆಯನ್ನು ತೋರಿಸದೆ ನಿಂತೇ ಇದ್ದಾಳೆ. ಎಲ್ಲಾ ಕೆಲಸ ಮುಗಿಸಿ 1 ವಾರ ಮೊದಲೇ ಬಂದು ಹೇಳ್ತೀವಿ ಆಯ್ತಾ ಅಂತ ಹೊರಟೇ ಬಿಟ್ರು. ಶಾಂತಿಗೆ ಏನಾಗ್ತಿದೆ ಅಂತ ಅರ್ಥವಾಗ ಬೇಕಾದ್ರೆ ಅಪ್ಪಾನೇ ಎದ್ದು ಬಂದು ಹೇಳಬೇಕಾಯ್ತು. ಏನೂ ಮಾತಾಡ್ದೆ ಸುಮ್ಮನಿದ್ದಳು. ರಾತ್ರಿ ಅಣ್ಣ ಬಂದ ಮೇಲೆ ಅಪ್ಪ ಹೇಳಕ್ಕೂ ಮೊದಲು ಶಾಂತಿನೇ ದುಃಖದಿಂದ, ಅಣ್ಣ ಬೆಳಗ್ಗೆ ಯಾರೋ 4 ಜನ ಬಂದಿದ್ರು, ಅದರಲ್ಲಿ ಒಬ್ಬ ನನ್ನ ಮದುವೆ ಮಾಡ್ಕೋತಾನಂತೆ, ಅಪ್ಪಾನು ಅದಕ್ಕೆ ಒಪ್ಪಿದಾರಂತೆ ಅಂದಾಗ, ಕಾರ್ತಿಕ್ ಹೌದೇನಪ್ಪ ಅಂತ ಕೇಳಿದ. ಹೌದು, ನಮ್ಮದು 1 ಪೈಸೆ ಖರ್ಚು ಇಲ್ಲ, ಅವರೇ ನಮಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೋತಾರೆ. ಹಾಗಾದ್ರೆ ಸರಿ, ಯಾವಾಗ ಕೊಡ್ತಾರಂತೆ, ಎಷ್ಟು ಕೊಡ್ತಾರಂತೆ ಅಂತ ಆತುರಾತುರವಾಗಿ ಕೇಳಿದ. ಅದೆಲ್ಲ ಗೊತ್ತಿಲ್ಲ, ಅವರೇ ಬರ್ತಾರಂತೆ ಎಂದ. ಅಪ್ಪ ಏನಪ್ಪ ಎಷ್ಟು ಕೊಡ್ತೀವಿ ಅಂತಾನೆ ಹೇಳದೆ, ಹೇಗೆ ಮದುವೆಗೆ ಒಪ್ಪಿಗೆ ಕೊಟ್ಟಿ ನೀನು? ಮದುವೆ ಖರ್ಚು ಅವರದ್ದು, ಅದರ ಮೇಲೆ ನಮ್ಮದು ಖರ್ಚು ಇದೆ ಅಂತ ಹೇಳಿದೆ. ಆಯ್ತು ಹೇಳಿ, ಅದನ್ನು ನಾವೇ ಕೊಡ್ತೀವಿ ಅಂದಿದ್ದಾರೆ. ಹಾಗಾದರೆ ಸರಿ, ನಾನೇ ಮಾತಾಡ್ತೀನಿ, ನೀನು ಅವರ ಹತ್ತಿರ ನಾನು ಇಲ್ಲದೆ ಇದ್ದಾಗ ದುಡ್ಡು ತಗೋಬೇಡ ಅಂದ. ರಾಜ, ನೀನು ಯಾವ ದೊಡ್ಡ ಮನುಷ್ಯ? ಶಾಂತಿ ನನ್ನ ಮಗಳು, ಅಮ್ಮ ಇಲ್ಲದೆ ಇದ್ರೂ ನಾನು ಗಿಣಿ ತರ ಸಾಕಿದ್ದೀನಿ. ಇದಕ್ಕೆ ನಿನಗೇನು ಸಂಬಂಧ ಇಲ್ಲ, ನೀನು ಇಲ್ಲದೆ ಹೋದರೂ ಮದುವೆ ನಡೆಯುತ್ತೆ ಆಯ್ತಾ ಅಂದ ದೊರೆ. ಆಗ ಶಾಂತಿ ಬಾಯಿಲ್ಲಿ, ನಿನಗೆ ಮೊದಲು ಅವನನ್ನ ಮದುವೆ ಆಗಕ್ಕೆ ಇಷ್ಟ ಇದೆಯಾ ಹೇಳು ಅಂದ. ರಾಜ ಅಳ್ತಾನೆ, ನನಗೋಸ್ಕರ ನೀವು ಜಗಳ ಆಡೋದು ಬೇಡ, ಅಪ್ಪಂಗೆ ದುಡ್ಡು ಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂದಳು. ದುಡ್ಡು ನನಗೂ ಬೇಕು, ನಾನು ಸಾಲ ಮಾಡ್ಕೊಂಡಿದ್ದೀನಿ. ಹಾಗಂತ ಅವರು ಎಷ್ಟು ಕೊಟ್ಟರೂ ತಗೊಳ್ಳಕ್ಕೆ ಆಗತ್ತಾ? ಅವರೇ ಹುಡುಕಿಕೊಂಡು ಬಂದಿದ್ದಾರೆ ಅಂದರೆ ನಾವು ಹೆಚ್ಚಾಗಿ ಕೇಳಬೇಕು, ಈ ಅಪ್ಪಂಗೆ ಅದೆಲ್ಲ ಗೊತ್ತಾಗಲ್ಲ ಅಂದ. ಅಣ್ಣ ಏನೋ ಸಹಾಯ ಮಾಡ್ತಾನೆ, ಅಪ್ಪನ್ನ ಸರಿಯಾಗಿ ಬೈತಾನೆ ಅಂತ ತಿಳಿದಿದ್ದ ಶಾಂತಿಗೆ ಉರಿಯೋ ಬೆಂಕಿಯಲ್ಲಿ ಬಿದ್ದ ಹಾಗಾಯ್ತು. ಹೆತ್ತ ತಂದೆ ಒಡ ಹುಟ್ಟಿದ ಅಣ್ಣ ಕಟುಕನಿಗೆ ಮಾರುವ ಹಸುವಿನ ಸ್ಥಾನದಲ್ಲಿ ಇದ್ದ ಹಾಗಾಯ್ತು ಶಾಂತಿಯ ಸ್ಥಿತಿ. ಯಾರಲ್ಲಿ ಹೇಳೋದು? ಇಲ್ಲಿಂದ ತಪ್ಪಿಸಿಕೊಂಡರೂ ಎಲ್ಲಿಗೆ ಹೋಗೋದು ಅರ್ಥವಾಗ್ತಾ ಇಲ್ಲ. ಅಳೋದು ಏಕಮ್ಮ, ನಿನಗೆ ಇಷ್ಟ ಇಲ್ಲದಿದ್ದರೆ ಬೇಡ ಬಿಡು ಅನ್ನುವ ಆ ಸಾಂತ್ವನದ ಮಾತು ಹೇಳಬೇಕಿದ್ದ. ಅಮ್ಮ, ನೀ ಎಷ್ಟು ಅದೃಷ್ಟ ಮಾಡಿದಿ, ಇವರ ಕುಡಿತದ ಚಟಕ್ಕೆ ಮಗಳನ್ನೇ ಬಲಿ ಕೊಡೋದನ್ನು ನೋಡಕ್ಕೆ ಮೊದಲೇ ಹೊರಟು ಹೋದೆ ಅಂತ ರಾತ್ರಿಯೆಲ್ಲ ಗೋಳಾಡಿ ನಿದ್ದೆ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಪ್ರತಿದಿನದಂತೆ ಹಾಲು ತರಲು ಹೋದಳು. ಇವರ ರಸ್ತೆಯ ಕೊನೆಯಲ್ಲಿ ಮಾರಿಯಮ್ಮ ದೇವಸ್ಥಾನದ ಪೂಜಾರಿ ಅಲ್ಲೇ ಹಸು ಎಮ್ಮೆ ಹಾಲು ಕರೆದು ಮಾರ್ತಾನೆ. ಇವನು ಎಲ್ಲರಿಗೂ ಸಾಲ ಕೊಡ್ತಾನೆ ಅಂತ ಇಲ್ಲಿ ಹೆಚ್ಚು ಜನ ಬರ್ತಾರೆ. ಇವತ್ತು ಪೂಜಾರಿ ಇಲ್ಲ, ಅವನ ಮಗ ಪುಂಡರಿ ಹಾಲು ಹಾಕ್ತಾ ಇದ್ದ. ಪಾತ್ರೆ ತಗೊಂಡು ಹತ್ತಿರ ಬಂದೋಳು, ಏಕೋ ಇವತ್ತು ಹಾಲು ಬೇಡ ಅಂತ ಹಿಂದೆ ಬಂದಳು. ಶಾಂತಿ ಏಕೆ ಹತ್ತಿರ ಬಂದೋಳು? ಹಾಗೆ ಹೋಗ್ತಾ ಇದ್ದೀಯೆ, ಏನಾಯ್ತು ಅಂತ ಕೇಳಿದ. ಅವಳ ಕಣ್ಣು ನೋಡಿ, ಏನಾಯ್ತು, ರಾತ್ರಿ ನಿದ್ದೆ ಮಾಡಿಲ್ವಾ ಅಂತ ಕೇಳಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಎಂದು ನೋಡಿದವನಲ್ಲ, ಆದರೆ ಹಾಲು ಹಾಕುವಾಗ ಎಷ್ಟೋ ಸಲ ಬೇಕಾಗಿ ಮೈ ಕೈ ಮುಟ್ಟಿ ಶಾಂತಿ ಹತ್ತಿರ ಉಗಿಸಿಕೊಂಡಿದ್ದಿದೆ. ಏನಾಯ್ತು ಶಾಂತಿ ಅಂದಾಗ ಅಳೋದು ಬಿಟ್ಟು ಏನು ಮಾತಾಡ್ಲಿಲ್ಲ. ಪುಂಡರಿಗೆ ಮನಸ್ಸು ಕರಗಿ, ಏನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಪಳನಿಗೆ ಹೋಗಿದ್ದಾರೆ, ಬರೋದು 1 ವಾರ ಆಗತ್ತೆ.
ದೇವಸ್ಥಾನಕ್ಕೆ ಆಮೇಲೆ ಬಾ ಮಾತಾಡೋಣ ಅಂತ ಹೇಳಿ ಪಾತ್ರೆ ಕಿತ್ತುಕೊಂಡು ತುಂಬಾ ಹಾಲು ಕೊಟ್ಟು ಕಳಿಸಿದ. 10 ಗಂಟೆಗೆ ದೇವಸ್ಥಾನಕ್ಕೆ ಹೋದಳು. ಇವಳಿಗಾಗಿ ಕಾದಿದ್ದ ಬೇರೆ ಯಾರೂ ಇರಲಿಲ್ಲ. ಹೇಳು ಶಾಂತಿ, ಏನು ತೊಂದರೆ ಅಂದಾಗ ಮತ್ತೆ ಅಳು. ಎಷ್ಟು ಅಳ್ತೀಯೋ ಅತ್ತು ಆಮೇಲೆ ಹೇಳು ಅಂತ ದೂರ ಹೋಗಿ ಕೂತ. ದೂರದಿಂದಲೇ ನಡೆದದ್ದೆಲ್ಲ ಹೇಳಿದಳು. ಬೆಳಗ್ಗೆ ನಿಮ್ಮ ಮನೆಗೆ ಬಂದೋರು ಮೊದಲು ಈ ದೇವಸ್ಥಾನಕ್ಕೆ ಬಂದಿದ್ದರು. ಅವರು ಯಾವುದೋ ನಾಟಕದ ಕಂಪನಿಯವರು ಅಂದುಕೊಂಡೆ. ಅವರ ಮಾತಿನಿಂದ ನನಗೆ ತಿಳಿದದ್ದು ಆ ಹೆಂಗಸು ಅವರ ಅಮ್ಮ ಅಲ್ಲ. ಅವರು 3 ಹುಡುಗರು ಅಣ್ಣ ತಮ್ಮಂದಿರೂ ಅಲ್ಲ. ಹೌದು, ಅವರು ಯಾವ ಊರು ಅಂತ ಹೇಳಿದ್ರು ಅಂತ ಕೇಳಿದ. ತಿರುವಣ್ಣಾಮಲೈ, ಸುಳ್ಳು, ಬೆಂಗಳೂರಿನ ಕೆ.ಜಿ. ಹಳ್ಳಿಯವರು. ಇಲ್ಲಿಗೆ ಬಂದವರು ಯಾರೋ ಅವರ ಹತ್ತಿರ ಮಾತಾಡ್ತಿದ್ದಾಗ ಅವರೇ ಹೇಳಿದ್ದು ಹುಟ್ಟಿ ಬೆಳೆದದ್ದೆಲ್ಲ ಟ್ಯಾನರಿ ರಸ್ತೆ ಅಂತ. ಈಗ ಹೇಳು, ನಿನ್ನ ನಿರ್ಧಾರ ಏನು? ನನ್ನ ಜೊತೆ ಯಾರೂ ಇಲ್ಲ. ಭಯ ಆಗತ್ತೆ. ಏನು ಮಾಡಬೇಕೋ ಒಂದು ಗೊತ್ತಾಗ್ತಿಲ್ಲ ಅಂದಳು. ಅಷ್ಟು ಹೊತ್ತಿಗೆ ದೇವರಿಗೆ ನಮಸ್ಕಾರ ಮಾಡಕ್ಕೆ ಒಬ್ಬರು ಬಂದು, ಏನು ಪುಂಡ್ರಿ, ಏಕೆ ಹುಡುಗಿ ಹೆದರದ ಹಾಗೆ ಕಾಣ್ತಾ ಇದೆ ಅಂತ ಕೇಳಿದರು. ಸಾರ್, ನೀವು ಪೊಲೀಸರ ಹತ್ತಿರ ಹೆಚ್ಚಾಗಿ ಮಾತಾಡ್ತಾ ಇರ್ತೀರಿ. ಹೊಸಬರು ಬಂದರೂ ಬೇಗ ನಿಮಗೆ ಪರಿಚಯ ಆಗ್ತಾರೆ ಹೇಗೆ ಸಾರ್? ನನ್ನ ಪ್ರಶ್ನೆಗೆ ನಿನ್ನದೊಂದು ಪ್ರಶ್ನೆನಾ? ಆಯ್ತು, ಈ ಹುಡುಗಿ ಯಾರು ಮೊದಲು ಹೇಳು. ಸಾರ್, ಅರಳಿ ಮರದ ಪಕ್ಕದ ಮನೇಲಿ ಕಾರ್ಪೆಂಟರ್ ಇದ್ದಾನೆ. ಅದೇ ದೊರೆ, ಕುಡುಕ ಆದರೂ ಒಳ್ಳೆಯ ಕೆಲಸಗಾರ, ಗೊತ್ತು. ಹೇಳು. ಅವನ ಮಗಳು ಈ ಶಾಂತಿ, ಇವಳಿಗೆ ಮದುವೆ ಅಂತೆ. ಅಪ್ಪ ಅಣ್ಣ ಸೇರಿ ದುಡ್ಡು ತಗೊಂಡು ಮದುವೆ ಮಾಡ್ತಾ ಇದ್ದಾರೆ. ಆ ಪಾರ್ಟಿ ಸ್ವಲ್ಪ ನನಗೆ ಡೌಟು ಅಂದ. ನಿನಗೆ ಎಷ್ಟಮ್ಮ ವಯಸ್ಸು ಅನ್ನೋ ಹೊತ್ತಿಗೆ ಮೊಬೈಲ್ ಕಾಲ್ ಬಂತು. ಅರ್ಜೆಂಟಾಗಿ ನಾನು ಸ್ಟೇಷನ್ಗೆ ಹೋಗ್ಬೇಕು, ನಿನ್ನ ನಂಬರ್ ಕೊಡು ಅಂತ ತೆಗೆದುಕೊಂಡು ಹೋಗಿ 10 ನಿಮಿಷದಲ್ಲಿ ಪುಂಡ್ರಿಗೆ ಫೋನ್ ಮಾಡಿ ಹೇಳಿದರು. ಹೆದರೋದು ಬೇಡ, ಮದುವೆ ಆಗಲ್ಲ. ಇದನ್ನು ನೀವು ಇನ್ನು ಯಾರ ಹತ್ತಿರಾನೂ ಹೇಳಬೇಡಿ ಅಂತ ಧೈರ್ಯ ಕೊಟ್ಟರು. 1 ವಾರದ ನಂತರ ಅವರು ಹೇಳಿದ ಹಾಗೆ ಬಂದು ಚರ್ಚ್ನಲ್ಲಿ ಮದುವೆ. ನಾವು 7 ಜನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ, ತೊಂದರೆ ಆಗತ್ತೆ ಅಂತ 10,000 ಬ್ಯಾಗ್ನಿಂದ ತೆಗೆದು ರಾಣಿ ದೊರೆಗೆ ಕೊಡೋ ಸಮಯಕ್ಕೆ ಸರಿಯಾಗಿ ಮಗ ರಾಜ ಬಂದು ಕಿತ್ತುಕೊಂಡ. ದೊಡ್ಡ ಗಲಾಟೆ ಆಯ್ತು. ಮನೆಯಿಂದ ಎಲ್ಲ ಹೊರಗೆ ಬಂದರು. ಆಗಲೇ ಮನೆ ಮುಂದೆ ಪೊಲೀಸರು ಜೀಪ್ ಹತ್ತಿರ ನಿಂತಿದ್ದರು. ರಾಜ ಹಣ ತಗೊಂಡು ಓಡಕ್ಕೆ ನೋಡಿದ ಅಷ್ಟರಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಆ 4 ಜನ ಬಂದಿದ್ದವರು ತಲೆ ಬಗ್ಗಿಸಿಕೊಂಡು ಹೊರಗೆ ಬಂದ ತಕ್ಷಣ 4 ಜನರನ್ನು ಹಿಡಿದು ವ್ಯಾನ್ ಹತ್ತಿಸಿದರು. ದೊರೆನ ಕರೆದು, ದುಡ್ಡಿನಾಸೆಗೆ ನಿನ್ನ ಮಗಳನ್ನ ಬಾಂಬೆಗೆ ಕಳಿಸಿ ಬಿಡ್ತಿದ್ದೀಯಲ್ಲೋ ಹಲ್ಕಾಸು, ಎಂತ ತಂದೇನೋ ನೀನು? ನಿನ್ನ ಮಗಳ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾಳೆ. ನೀನು ನಿನ್ನ ಮಗ ಇಬ್ಬರೂ ಕಂಬಿ ಎಣಿಸಿ ಅಂದರು. ವ್ಯಾನ್ ಹೋಯಿತು. ಶಾಂತಿ ಪುಂಡ್ರಿ ನೋಡ್ತಾ ನಿಂತಿದ್ರು. ಪುಂಡ್ರಿನೇ ಒಪ್ಪಿದ್ದಕ್ಕೆ 18 ಆದ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲೇ ಅವರ ಮದುವೆ ಆಯ್ತು. ಈಗ ಚೆನ್ನಾಗಿ ದಾರೆ, 3 ಮಕ್ಕಳು.